ಆ್ಯಕ್ಚುಲಿ ನಾನು ತಂದಿರೋದಲ್ಲ, ಇವರೇ ತಂದಿರೋದು. ಇವರು ಕ್ಯಾಮ್ರಾಮ್ಯಾನ್ ಮುಸ್ತಫಾ ಅವರು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಪ್ರೇಮ ಮಾದೇಶ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಏನು ಇವತ್ತು ಮಾರ್ನಿಂಗಿಂದಲೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಕೂಡ ಏನು ಸೊ ಇನ್ನು ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿಲ್ಲ. ಸೊ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂತ ಹೇಳಿ ನೋಡೋಣ. ಸ್ವಲ್ಪ ಹೊರಗಡೆ ಎಲ್ಲ ಹೋಗೋದಿದೆ. ಸೊ ನಿಮಗೆ ನಮ್ಮ ಮೈಸೂರನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ನೋಡೋಣ ಎಲ್ಲಿಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಆಗಿಲ್ಲ. ಬಟ್ ಈ ಬ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಮಿಸ್ ಮಾಡಿ ಸ್ಕಿಪ್ ಮಾಡಿ ಬ್ಲಾಗ್ನ ನೋಡಿ. ಸೊ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ಏನೋ ತೋರಿಸ್ತಾನಂತೆ. ಏನು 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 ಜೀಪಾ? ಹಾಂ, ಎಲ್ಲಿ ಜೀಪು ತೋರಿಸು. ಯಾರು ತಂದಿದ್ದದು? ಅಷ್ಟೇ ಅಂತು. ಸರಿ, ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಮೇಲೆ. ಇನ್ನು ಫ್ರೆಂಡ್ಸ್ ರೆಡಿ ಆದ್ವಿ. ನಮ್ಮ ಕಲ್ಪಿತ್ತು ರೆಡಿ. ಇಲ್ಲಿ ನೋಡಿ, ಇವ್ರು ಯಾರು ಅಂತ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಇವ್ರು ನನ್ನ ಕ್ಲೋಸ್ ಫ್ರೆಂಡು ಶಿಲ್ಪ ಅಂತ ಹೇಳ್ಬಿಟ್ಟು. ಇದು ಗಿಫ್ಟ್ ಆ್ಯಕ್ಚುಲಿ ನಾನು ತಂದಿರೋದಲ್ಲ, ಇವರೇ ತಂದಿರೋದು. ಇನ್ನು ಬರ್ಡೇ ಬಾಯ್ ಯಾರು ಅಂತ ಅಂದರೆ ನೋಡಿ, ಹಾಯ್ ಅಣ್ಣ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಫಸ್ಟ್ ವಿಶ್ ನಂದೆ, ಮಿಡ್ ನೈಟಲ್ಲೇ ಮಾಡಿದ್ದೀನಿ. ಯಾರ್ದು ಅಣ್ಣ ಫಸ್ಟ್ ವಿಶು? ಅವ್ರದ್ದು ಅಡ್ವಾನ್ಸ್ ಬಂತು. ನಾನು ಕರೆಕ್ಟಾಗಿ 12 ಗಂಟೆಗೆ ಸ್ಟೇಟಸ್ ಹಾಕಿದ್ದೀನಿ ನೋಡಿ. 12 ಗಂಟೆ, ನಾನು 11:59ಕ್ಕೆ ಸ್ಟೇಟಸ್ ಹಾಕ್ಬಿಟ್ಟಿದ್ದೀನಿ ಗೊತ್ತಾ. ಅದಕ್ಕೆ ಹೇಳಿದ್ದು ನೀವು ಏನು ಅಡ್ವಾನ್ಸ್ ಅಂತ. ಏನು ತಂದಿದ್ದೀರಾ? ಓಪನ್ ಮಾಡಿಸಿ ನೋಡೋಣ. ವಿಶ್ ಯು ಹ್ಯಾಪಿ ಬರ್ಡೇ. ಏನಪ್ಪ ಗಿಫ್ಟು? ಅಷ್ಟು ಕಷ್ಟಪಟ್ಟು ಎಷ್ಟು ಮಟ್ಟು ಕಿತ್ತಿ ಅಂಟಿಸ್ತಿದ್ದಾರೆ ಗೋಡೆಗೆ. ನೋಡೋಣ, ಗೆಸ್ ಮಾಡ್ಬೇಕು. ಅದನ್ನೇ ಇನ್ಮೇಲೆ ನೀವು ಆ ಗಿಫ್ಟ್ ಪ್ಯಾಕಿಂಗ್ ಯಾವಾಗ ನೋಡಿದ್ರು ಗೊತ್ತಾಗಬೇಕು. ಅಲ್ಲಿ ಹೋಗು ಚಿನ್ ಮಾವನ ಹತ್ರ. ಏನದ್ದು? ವಾವ್, ಸೊನಾಟಾ. ಓಪನ್ ಮಾಡಿ. ವಾಚ್ ನೋಡಿ, ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಹೋಗಿ ಹೋಗಿ ಅಲ್ಲಿ ನೀವೇ ಹಾಕ್ಬಿಡಿ ನನಗೆ. ಇನ್ಮೇಲೆ ಆ ವಾಚ್ ಹಾಕಂಗಿಲ್ಲ, ಎನಿ ಟೈಮ್ ಈ ವಾಚ್ ಇರ್ಬೇಕು ನಿಮ್ಮ ಕೈಯಲ್ಲಿ. ಅದನ್ನ ಯಾಕೆ ಕಿತ್ತೆಸಿದ್ರಿ? ಇನ್ನು ಫ್ರೆಂಡ್ಸ್ ನಮ್ಮ ಕಲ್ಪಿತ್ ನೋಡಿ, ಮೊದಲಂತೂ ಸ್ವಲ್ಪ ಎಲ್ಲರನ್ನೂ ನೋಡಿದ್ರೆ ಯಾರ ಹತ್ರನೂ ಹೋಗ್ತಿರ್ಲಿಲ್ವ. ಇವಾಗ ಅಣ್ಣ ಸ್ವಲ್ಪ ಬಂದು ಈಗ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಆಮೇಲೆ ಗೊತ್ತಿದೆ ಅಲ್ವಾ, ಇವಾಗ ಆರಾಮ್ಸೆ ಈಗ ಅಣ್ಣನ ಜೊತೆ ಮಾತಾಡ್ಕೊಂಡಿರ್ತಾನೆ. ಈಗ ಅಂದರೆ ಬೇರೆಯವ್ರು ಹೊಸ ಫೇಸ್ನ ನೋಡಿದ್ರೆ ಅವನ ಹತ್ರನೂ ಹೋಗಲ್ಲ, ಮಾತಾಡ್ಸಿದ್ರು ಕೂಡ ಮಾತಾಡಲ್ಲ. ಬಟ್ ಇವಾಗ ಅಣ್ಣನ ಸ್ವಲ್ಪ ಒಪ್ಕೊಬಿಟ್ಟಿದ್ದಾನೆ. ಇನ್ನೂ ಹೊರಡೋಣ ಅಂತ ಹೇಳಿಬಿಟ್ಟಿದ್ದಾನೆ. ಹೊರಡ್ತಾ ಇದ್ದೀವಿ. ಇನ್ನು ಎರಡು ಗಾಡಿ ಬೇಡ, ಸುಮ್ಮನೆ ಯಾಕೆ 2 ಗಾಡಿ? ಯಾಕಂದರೆ ಇಬ್ಬರೊಂದು ಗಾಡೀಲಿ ಇನ್ನೊಂದು ಗಾಡಿ ವೇಸ್ಟ್ ಅಲ್ವಾ ಅಂತ ಹೇಳಿಬಿಟ್ಟು ಒಂದೇ ಗಾಡೀಲೇ ಹೋಗೋಣ, ಅದು ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿಬಿಟ್ಟು. ಇನ್ನು ನಾವೆಲ್ಲ ಇರೋದೇ ಸಣ್ಣ ಸಣ್ಣ ಅಲ್ವಾ, ಇಲ್ಲೇ ಪಕ್ಕದಲ್ಲೇ ಅಲ್ವಾ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ಇದ್ದೀವಿ ನೋಡಿ, ಕಾಮಿಡಿ ಮಾಡಿಕೊಂಡು ನಾನು ಹಿಂಗೆ ವೀಡಿಯೋ ಮಾಡ್ತಾರೆ ನೋಡಿ, ಯಾರಾದರೂ ಫೋನ್ ಕಿತ್ಕೊಂಡ್ರೆ ಹಾಗೆ ಹೀಗೆ ಅಂದ್ಬಿಟ್ಟು ಹೊರಡ್ತಾ ಇದ್ದೀವಿ. ಇನ್ನು ನಮ್ಮ ಕಲ್ಪಿತಂತೂ ನನ್ನ ಜೊತೆ ಎಷ್ಟು ಸೈಲೆಂಟಾಗಿ ಕೂತಿದ್ದಾನೆ ನೋಡಿ. ಇವಾಗ ಸ್ವಲ್ಪ ಎಲ್ಲೇ ಹೊರಗಡೆ ಹೋದರೂ ಸ್ವಲ್ಪ ಡಿಸೆಂಟಾಗಿರ್ತಾನೆ, ಮೊದಲ ಥರ ಎಲ್ಲ ಹಠ ಮಾಡೋದಿಲ್ಲ ಅವನು. ಇನ್ನು ನಾವು ಎಲ್ಲಿಗೆ ಹೊರಡ್ತಿದ್ದೀವಿ ಅಂತ ಅಂದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟಿದ್ದೇನೆ. ಯಾಕಂದರೆ ಈ ಬಿಸಿಲಲ್ಲಿ ಎಲ್ಲೂ ಹೊರಗಡೆ ಕೂಡ ಹೋಗೋದಕ್ಕಾಗಲ್ಲ. ಔಟ್ ಸೈಡ್ ಈ ಗಾಡೀಲಿ ಹೋಗ್ಬೇಕಂದ್ರೆ ಆಗೋದೇ ಇಲ್ಲ. ಅದಕ್ಕೇನೆ ಇಲ್ಲೇ ಹೋಗ್ಬಿಟ್ಟು ಬರೋಣ. ಯಾಕಂದರೆ ಫಸ್ಟ್ ಇಲ್ಲಿ ಜಾಸ್ತಿ ನಾವೆಲ್ಲ ಹೋಗೋದೇ ಸ್ವಲ್ಪ ಚಾಮುಂಡಿ ಬೆಟ್ಟಕ್ಕೆ ಜಾಸ್ತಿ. ಇಲ್ಲಿ ಮೈಸೂರಲ್ಲಿ ಇರೋರಿಗೆ ಗೊತ್ತಿರುತ್ತೆ. ಇನ್ನು ನೋಡಿ, ಮಳೆ ಇಲ್ಲದೆ ಸ್ವಲ್ಪ ಸಿಕ್ಕಾಬಟ್ಟೆ ಎಲ್ಲ ಮರ ಗಿಡ ಎಲ್ಲ ಫುಲ್ ಒಣಗೋಗ್ಬಿಟ್ಟಿದೆ, ನೋಡೋಕ್ಕೆ ಆಗ್ತಾಯಿಲ್ಲ. ಇನ್ನು ಇಲ್ಲೆಲ್ಲ ಸ್ವಲ್ಪ ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅಂದರೆ ರೋಡ್ ಸೈಡಲ್ಲೆಲ್ಲ ಮೊದಲಿದಿತ್ತಲ್ವ, ಸೊ ಆಕ್ಸಿಡೆಂಟ್ ಎಲ್ಲ ಆಗ್ತಿತ್ತು ಅಂತ ಹೇಳಿಬಿಟ್ಟು. ಇನ್ನು ಈ ಪ್ಲೇಸ್ ಯಾರಿಗಾದ್ರೂ ಗೊತ್ತಿದ್ರೆ ನೆನಪಿದ್ರೆ ಕಮೆಂಟ್ ಮಾಡಿ. ಇದು ನೆನಪಿರಲಿ ಮೂವಿಲಿ
ತೋರಿಸಿದ್ದಾರೆ ನೋಡಿ. ಆ ಪ್ಲೇಸ್ ನನಗೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಬಟ್ ಗೇಟ್ ಲಾಕ್ ಮಾಡಿಬಿಟ್ಟಿದ್ದಾರೆ ಇವಾಗ. ಇನ್ನು ಬಂದ್ವಿ ಬೆಟ್ಟಕ್ಕೆ, ಬಂದ್ಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಸೊ ಮೆಟ್ಲಿದೆಯಲ್ಲ ಆ ಕಡೆ ಸೈಡು, ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ ಇರೋ ಜಾಗದಲ್ಲಂತೂ ಸೊ ಎಲ್ಲೋದ್ರೂ ನಿಮಗೆ ಮನೆ ಐಟಮ್ಸ್ ಆಗಿರ್ಬೋದು ಅಥವಾ ನಮಗೆ ಇದ್ರದ್ದಾಗಿರ್ಬೋದು, ಎಲ್ಲ ಥರದ್ದು ಬಟ್ಟೆಗಳಾಗಿರ್ಬೋದು, ಎಲ್ಲ ಐಟಮ್ಸ್ಗಳು ಸಿಗ್ತಾ ಹೋಗುತ್ತೆ. ಅಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತವೆ. ಅಂದರೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನಿಮಗೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಸಾಮಾನು ಕೂಡ ಸಿಗ್ತಾ ಹೋಗುತ್ತೆ ಇಲ್ಲಿ. ಸೊ ನಾನು ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೆ. ಓಕೆ ಏನೇನಿದೆ, ಏನು ತೊಗೋಬೋದು ಅಂತ ಅಂದ್ಕೊಂಡು, ಮತ್ತು ಅದ್ರ ಜೊತೆಗೆ ನಮ್ಮ ಮನೆಗೆ ಏನು ಬೇಕಾಗ್ಬೋದು, ಮನೆಗೆ ಡೆಕೋರೇಟ್ ಮಾಡೋಕ್ಕೆ ಅಂದ್ಕೊಂಡು ಇನ್ನು ಫೈನಲಿ ಬಂದ್ವಿ ಹತ್ತಿರ, ದೇವಸ್ಥಾನದ ಹತ್ರನೇ ಬಂದ್ವಿ. ಬಟ್ ನೋಡಿ ಎಷ್ಟು ಜನ ಜಾತ್ರೆ ಆಗೋಗ್ಬಿಟ್ಟಿದೆ ಅಂತ ಅಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ಈ ಉರಿ ಬಿಸಿಲಲ್ಲಿ ಇಷ್ಟು ಜನ ಬರ್ತಾರಾ ಅಂತ ಅನಿಸುತ್ತೆ, ಅಷ್ಟು ರಶ್ ಇದೆ. ಅಂದರೆ ಟೂರಿಸ್ಟೇ ಜಾಸ್ತಿ ಇದ್ದಾರೆ ನೋಡಿ. ಹೊರಗಡೆನೇ ಕಾಲು ಹಾಕಕ್ಕೆ ಜಾಗ ಇಲ್ಲ, ಈ ಬಿಸಿಲಲ್ಲೂ ಹಿಂಗೆ ನಿಂತಿದ್ದಾರೆ. ಸೊ ಅದಕ್ಕೆ ಸರಿ ಅಂದ್ಬಿಟ್ಟು ನೋಡೋಣ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಬಟ್ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಮತ್ತು 3-4 ಲೈನು, ಮತ್ತು ಈ ದುಡ್ಡು ಕೊಟ್ಬಿಟ್ಟು ಹೋಗ್ತೀವಿ ನೋಡಿ ಒಳಗಡೆ, ಅದು ಅಷ್ಟೇ 3-4 ಕ್ಯೂ ನಿಂತಿದ್ರು. ಸೊ ಇನ್ನು ನಮ್ಮ ಕಲ್ಪಿತಿಲ್ಲ ಅಂದಿದ್ದರೆ ಹೆಂಗಾದರೂ ಹೋಗ್ಬೋದಿತ್ತು. ಅವನ್ನ ಕ್ಯೂವಲ್ಲಿ ನಿಲ್ಲಿಸ್ಕೊಂಡು ಈ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ಆಮೇಲೆ ಅವನು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಂದ್ಬಿಟ್ಟು ಸರಿ ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟಿದ್ದೇನೆ. ಸರಿ ಒಳಗಡೆ ಬೇಡ ಅಂದ್ಬಿಟ್ಟು ಹೊರಗಡೆನೇ ಕೈ ಮುಕ್ಕೊಂಡು ಆ ದೇವಸ್ಥಾನದ ಪಕ್ಕದಲ್ಲೇ ಒಂದು ಶಿವಂದು ದೇವಸ್ಥಾನ ಇದೆ. ಸರಿ ಅಲ್ಲಾದರೂ ಹೋಗ್ಬಿಟ್ಟು ಸ್ವಲ್ಪ ಕೈ ಮುಕ್ಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು, ಅಲ್ಲೇ ಪಕ್ಕದಲ್ಲೇ. ಒಬ್ಬ ಈ ಉರಿ ಬಿಸಿಲಲ್ಲಿ ನಮ್ಮ ಬರ್ತಡೇ ಹೋಗಿ ದರ್ಶನ ಮಾಡಿಸೋಣ ಅಂದರೆ ಅಲ್ಲಿ ಫುಲ್ ರಶ್ ಇದೆ. ಸೊ ಇವನಿಲ್ಲ ಅಂದಿದ್ರೆ ಇರ್ಬೋದಿತ್ತು, ಬಟ್ ಇವನ್ನ ಇಟ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ದೇವಸ್ಥಾನ ಇದೆ ಶಿವಂದು, ಅಲ್ಲಿಗೆ ಹೋಗೋಣ ಅಂತ. ಪಕ್ಕದಲ್ಲೇ, ಈ ಬೆಟ್ಟದ ಪಕ್ಕದಲ್ಲೇ ಇದೆ ಫ್ರೆಂಡ್ಸ್. ಈ ಉರಿ ಬಿಸಿಲಲ್ಲಿ ಅಲ್ಲೋಡಿ, ಇವರು ಕ್ಯಾಮ್ರಾಮ್ಯಾನ್ ಮುಸ್ತಫಾ ಅವರು ಪೋಸ್ ಕೊಡ್ತಾ ಇದ್ದಾರೆ. ಇವ್ರೇನು ಕ್ಯಾಪ್ ಹಾಕೋಬಿಟ್ಟಿದ್ದಾರೆ, ನಮ್ಮ ಕಲ್ಪಿತಿಗೆ ಅಂತ ತಂದರೆ ಕ್ಯಾಪ್ನ ನೋಡಿ. ಅವ್ರು ಹಾಕೊಂಡು ಹೆಂಗೆ ಆ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇಟ್ಕೊಂಡಿದ್ದಾರೆ. ಛೇ ನಾಚಿಕೆ ಇಲ್ಲ. ತಗೊಳ್ಳಿ ನಮ್ಮ ಕಲ್ಪಿತ ನೋಡಿ. ಚಿನಿ ಕಾಲ್ನ ಕಲಾಕೋ, ಅವನು ಪೋಸ್ಟ್ ಕೊಡ್ತಾ ಇದ್ದಾನೆ. ನನ್ನ ತೆಗೀರಿ ಫೋಟೋ ಅಂತ. ಆಗ್ತಿಲ್ವಾ ನಿಂದು ಜೀನ್ಸ್ ಪ್ಯಾಂಟ್, ನಿಂದು ಆಗ್ತಿಲ್ವಾ? ಸೊ ಬನ್ನಿ ಆ ದೇವಸ್ಥಾನಕ್ಕೆ ಹೋಗೋಣ ಇವಾಗ. ಇನ್ನು ಫ್ರೆಂಡ್ಸ್, ಇದು ಪ್ರಾಚೀನ ಸ್ಮಾರಕ ಇರೋದ್ರಿಂದ ಇದನ್ನೇನಾದರೂ ಹಾನಿ ಇದೆಲ್ಲ ಮಾಡಿದ್ರೆ 3 ತಿಂಗಳ ಕಾಲ ಸಜೆ ಮತ್ತು 2,000 ದಂಡ ಅಂತ ಹೇಳ್ಬಿಟ್ಟು ಅಲ್ಲಿ ನೋಟಿಸ್ ಬೋರ್ಡಲ್ಲಿ ಹಾಕಿದ್ದಾರೆ. ಯಾಕಂದರೆ ಇದೆಲ್ಲ ಆವಾಗಿನ ದೇವಸ್ಥಾನಗಳಲ್ವ, ಅದಕ್ಕೇ. ಸೊ ಆ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ಅದ್ರ ಹಿಂದೆನೇ ಇನ್ನೊಂದು ನಾರಾಯಣ ಸ್ವಾಮಿದೊಂದು ದೇವಸ್ಥಾನ ಇದೆ. ಬಟ್ ಒಳಗಡೆ ಎಲ್ಲ ಫೋನು ಕ್ಯಾಮ್ರಾಗಳೆಲ್ಲ ಅಲೋ ಮಾಡೋದಿಲ್ಲ, ಅದಕ್ಕೆ ಬರೀ ಜಸ್ಟ್ ಹಾಗೆ ಹೊರಗಡೆಯಿಂದ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಇದು ನಾರಾಯಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದ್ರ ಒಳಗಡೆಯಿಂದನೇ ಹಿಂಗೆ ಸುತ್ತ ನಾವು ಇದಾಕ್ಬೋದು. ಬಟ್ ಅಲ್ಲಿ ಕಾಲಿಡೋಕ್ಕಾಗ್ತಿರ್ಲಿಲ್ಲ, ಎಲ್ಲ ಕಲ್ಲಲ್ಲಿ ಇದು ಮಾಡಿರೋದ್ರಿಂದ ಕಾಲಿಟ್ಟರೆ ಸುಡ್ತಾಯಿತ್ತು ಅಷ್ಟು. ಸೊ ಅದಕ್ಕೇ ಸುತ್ತ ಏನೂ ನಾವು ಪ್ರದಕ್ಷಿಣೆ ಹಾಕಲಿಲ್ಲ, ಹಾಗೇ ನಿಂತ್ಕೊಂಡು ಬಂದುಬಿಟ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೇನೆ. ಇನ್ನು ಇಲ್ಲಿಂದ ನಾವು ಬರೋಣ ಅಂತ ಹೇಳಿಬಿಟ್ಟು ಬರ್ತಾ ಇದ್ದೀವಿ. ಇದು ನೋಡಿ ದೇವಸ್ಥಾನದ ಸುತ್ತ. ಮೊದಲೆಲ್ಲ ನಾವು ಈ ಕಡೆ ಬಂದರೆ ಇಲ್ಲೆಲ್ಲ ಮೆಟ್ಲೆಲ್ಲ ಏನಿದೆ ಅಲ್ಲಿ ಕುತ್ಕೊತಿದ್ವಿ. ಫುಲ್ ಬಿಸಿಲಿ. ಸೊ ನಾನು ಛತ್ರಿ ಕ್ಯಾರಿ ಮಾಡ್ತೀನಿ ಯಾವಾಗೂ ಎಲ್ಲೇ ಹೋಗಿ, ಬಿಕಾಸ್ ನಮ್ಮ ಕಲ್ಪಿತ್ ಕೂಡ ಇದ್ದಾನೆ ಅಲ್ವಾ. ಈಗ ಸಿಕ್ಕಾಬಿಟ್ಟು ಬಿಸಿಲಿದೆ ಎಲ್ಲ. ಬಚ್ಚಿನ ದೇವಸ್ಥಾನ ಅಂತ ಫುಲ್ ರಶ್ಶು. ಕಬ್ಬಿನ ಹಾಲು ಕುಡಿಯೋಣ ಅಂತ ಹೋಗ್ತಾ ಇದ್ದೀವಿ, ಇಲ್ಲ ಎಣ್ಣೆ ಕುಡಿಯೋಣ ಅಂತ ನೋಡೋಣ. ಇನ್ನು ಸ್ವಲ್ಪ ಬಿಸಿಲಿದೆಯಲ್ಲ, ಕಬ್ಬಿನ ಹಾಲು ಜೊತೆಗೆ ಸ್ವಲ್ಪ ಐಸ್ ಹಾಕಿಸ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಬಟ್ ಎಲ್ಲೂ ಕೂಡ ಐಸ್ ಇಲ್ಲ ಅಂತ ಹೇಳಿದ್ರು. ಸರಿ ನಮ್ಮ ಕಲ್ಪಿತ್ತು ಬೇಕೇ ಬೇಕು ಕಬ್ಬಿನ ಹಾಲು ಅಂತಿದ. ಅದನ್ನು ಕುಡ್ಕೊಂಡು ಹಾಗೆ ಚುರುಮುರಿ ತಿನ್ನೋಣ ಅಂತ ಅಂದ್ಬಿಟ್ಟು ತಿಂತಾಯಿದ್ದೆ. ಇನ್ನಲ್ಲಿ ಅಮ್ಮ ಮಗಳು ನಿಂತಿದ್ದಾರಲ್ಲ, ಅವ್ರು ನೋಡಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಚೆನ್ನಾಗಿತ್ತು. ನನಗೆ ಇಷ್ಟ ಆಯಿತು ಅವ್ರ ಅಮ್ಮ ಮಗಳು. ಹಂಗೆ ವೀಡಿಯೋ ಮಾಡಿಕೊಂಡೆ ಸುಮ್ಮನೆ. ಹಾಗೆ ಅಣ್ಣ ಗೋಲಿ ಸೋಡಾ ಕುಡಿಯೋಣ ಅಂತ ಅಂದ್ಕೊಂಡು ಕುಡಿತಾ ಇದ್ದಾರೆ. ಬಟ್ ನಾನು ಒಂದಿನೂ ಕುಡ್ದಿಲ್ಲ, ಅದು ನನಗೆ ಇಷ್ಟ ಇಲ್ಲ. ಬಟ್ ಅಣ್ಣಂಗೆ ಕುಡಿಬೇಕಂತ ಅನ್ನಿಸ್ತು, ಅದಕ್ಕೆ ಅವ್ರು ಕುಡಿತಾ ಇದ್ದಾರೆ.
ಇನ್ನು ಸರಿ ಅಂದ್ಬಿಟ್ಟು ಚುರುಮುರಿ ಒಂದೇ ಒಂದು ತೊಗೊಂಡಿದ್ವಿ ನಾವು, ಅದೇ ಜಾಸ್ತಿ ಬಂದಿತ್ತು. ಇನ್ನು ನಮ್ಮ ಕಲ್ಪಿತಿಲ್ಲ, ನನಗೆ ಸಪ್ರೇಟಾಗಿ ನನಗೆ ಒಂದು ಬೇಕೇ ಬೇಕು ಅಂದ್ಕೊಂಡು ಹಠ ಮಾಡ್ತಿದ್ದೆ. ಅದಕ್ಕೆ ಒಂದು ಪೇಪರ್ ಇಸ್ಕೊಂಡು ಅದರಲ್ಲೇ ಸ್ವಲ್ಪ ಅವನಿಗೆ ಹಾಕ್ಬಿಟ್ಟು ನಾನೇ ಹಿಂಗೆ ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ. ತಿಂತಾ ಇದ್ದಾನೆ ಅವ್ನು. ನನಗೆ ಎಷ್ಟು ಆರಾಮಾಗಿದ್ದಾನೆ ಅಂತ ಅಂದರೆ ಏನುಗಳು ಕೊಟ್ಟಿಲ್ಲ. ಬೇರೆ ಮಕ್ಕಳೆಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಇವನು ಆರಾಮಾಗಿ ಓಡಾಡ್ಕೊಂಡು ನನ್ನ ಜೊತೆ ಇದ್ದ. ಇನ್ನು ಇವಾಗ ಇಲ್ಲಿಂದ ಸರಿ ಹೊರಡೋಣ ಅಂತ ಹೇಳಿಬಿಟ್ಟಿದ್ದೇನೆ. ಹೊರಡೋಣ ಕೆಳಗಡೆಗೆ ಇನ್ನು ಅಂತ ಅಂದ್ಬಿಟ್ಟು ಬರ್ತಾಯಿದ್ವಿ. ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಬಟ್ ಮೇಯ್ನ್ ಚಾಮುಂಡಿ ತಾಯಿನೇ ನೋಡೋದಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಬರೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀವಿ. ಇನ್ನು ಎಲ್ಲ ಕಡೆಯೂ ಚೆನ್ನಾಗಿ ಎಳ್ಳೀರಿದೆ. ಇನ್ನು ಇವರು ಸ್ಪೆಕ್ಸ್ ನೋಡೋಣ ಅಂತ ಹೇಳಿಬಿಟ್ಟಿದ್ದೀನಿ. ನೋಡ್ತಾ ಇದ್ದಾರೆ, ಹುಡುಕಿದ್ರು ಎಲ್ಲ ಅಂಗಡೀಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಸುಮಾರು 3-4 ಅಂಗಡೀಲಿ ನೋಡಿದ್ದಾರೆ ಸ್ಪೆಕ್ಸನ್ನು. ಸೊ ಫೈನಲಿ ನೋಡಿ ನಾನು ಹಾಕ್ಕೊಂಡಿದ್ದೀನಲ್ಲ ಆ ಸ್ಪೆಕ್ಸ್ ತೊಗೊಂಡ್ರು ಲಾಸ್ಟಲ್ಲಿ. ಇನ್ನೇನು ಕೆಳಗಡೆ ಬರ್ತಾ ಇನ್ನೇನು ಮುಗಿತಿದೆ ಅನ್ನೋ ಟೈಮಲ್ಲಿ. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅದು ಸ್ಪೆಕ್ಸು. ಸರಿ ಅಂತ ಅಂದ್ಬಿಟ್ಟು ಹಾಗೆ ಹೋಗ್ತಾ ಇದ್ವಿ. ಇನ್ನು ನಮ್ಮ ಕಲ್ಪಿತಂತೂ ರಿಮೋಟ್ ಕಂಟ್ರೋಲ್ ಕಾರ್ ಬೇಕೇ ಬೇಕು ಅಂತ ಹಠ ಮಾಡ್ತಾ ಇದ್ದ. ಸರಿ ಅಂದ್ಬಿಟ್ಟು ಅವನಿಗೊಂದು ರಿಮೋಟ್ ಕಂಟ್ರೋಲ್ ಕಾರ್ ತೊಗೊಂಡು ಅಲ್ಲಿಂದ ಇನ್ನು ಕೆಳಗಡೆ ಬಂದು, ಸೊ ದೋಸೆ ಕಾರ್ನರ್ ಅಂತ ಇದೆ ಈ ಕಡೆ ಸಿದ್ಧಾರ್ಥಲ್ಲಿ ಔಟ್ಸೈಡು. ಸೊ ಅಲ್ಲಿಗೆ ಬಂದಿದ್ವಿ ಊಟ ಮಾಡೋಣ ಅಂತ. ಆಲ್ಮೋಸ್ಟ್ 2:30 ಆಗೋಗ್ಬಿಟ್ಟಿತ್ತು. ಇನ್ನು ಇಲ್ಲಿ ನೋಡಿ ಏನೇನೆಲ್ಲ ಇದೆ ಇವತ್ತಿನ ದಿನದ ವಿಶೇಷ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಇದು ಪ್ಯೂರ್ ವೆಜ್ ಹೋಟೆಲ್ಲು. ಬಂದ್ರಿ, ಸೊ ಕುತ್ಕೊಂಡ್ವಿ. ಸೊ ಏನಾದರೂ ನೋಡೋಣ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಚೆನ್ನಾಗಿದೆ ಹೋಟೆಲ್ಲು. ಸೊ ಡಿಸಿಪ್ಲಿನಾಗಿ ಕೂಡ ಇದೆ, ಕ್ಲೀನ್ ಕೂಡ ಇದೆ. ಸೊ ನನಗಿಷ್ಟ ಆಯಿತು. ಸೊ ನಮ್ಮ ಕಲ್ಪಿತ್ ಕೂಡ ಆರಾಮಾಗಿ ಕುತ್ಕೊಂಡಿದ್ದಾನೆ. ಇನ್ನು ಕಾರ್ ತೆಗೆದುಕೊಟ್ರೆ ಅದಕ್ಕೆ ಎದ್ರಲ್ಲೇ ಆಟ ಆಡೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇವರಿಬ್ಬರು ಫೋಟೋಸ್ ನೋಡೋದ್ರಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ. ಇನ್ನು ಮೆನು ಕೊಟ್ಟಿದ್ದರು, ಏನು ಆರ್ಡರ್ ಮಾಡೋದು ಅಂತ ಹೇಳಿಬಿಟ್ಟಿದ್ದೇನೆ. ನೋಡ್ತಾ ಇದ್ದೀನಿ, ಬಟ್ ನಾನೇನು ಆರ್ಡ್ರ್ ಮಾಡೋದಕ್ಕೆ ಹೋಗಲಿಲ್ಲ, ಅವರಿಗೆ ಕೊಟ್ಟೆ. ಅವರೇ ಆರ್ಡರ್ ಮಾಡಿದರು. ಸೊ ಏನೇನು ಆರ್ಡರ್ ಮಾಡಿದರು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಸೊ ಫಸ್ಟ್ ಅವ್ರು ಮಾಡಿದ್ದೆ ಬೇಬಿಕಾರ್ನ್ ಮಂಚೂರಿಯನ್ನ ಆರ್ಡರ್ ಮಾಡಿದ್ರು. ಅದು ನಮ್ಮ ಕಲ್ಪಿತ್ಗೆ ತಿನ್ನು ಅಂತ ಹೇಳಿದ್ರೆ ಅವ್ನು ತಿನ್ನಲಿಲ್ಲ. ಯೂಶ್ವಲಿ ಅವನು ಇಲ್ಲಂತಲ್ಲ, ಹೊರಗಡೆ ಗೋಬಿ ಇದನ್ನೆಲ್ಲ ಅವನು ಅಷ್ಟಾಗಿ ಲೈಕ್ ಮಾಡೋದಿಲ್ಲ. ಸರಿ ಬೇಡ ಅವನಿಗೆ ಅಂತ ಹೇಳಿಬಿಟ್ಟು ನಾವೇ ಹಾಕ್ಕೊಂಡ್ವಿ. ಇನ್ನವನು ಈ ಹೊರಗಡೆ ಹೋದ್ರೂ ಅಷ್ಟೇ ದೋಸೆ ಚಪಾತಿ ಇದನ್ನೆಲ್ಲ ಸ್ವಲ್ಪ ಲೈಕ್ ಮಾಡ್ತಾನೆ. ಸೊ ಅದಕ್ಕೇ ಸರಿ ಬೇಡ ಅಂದ್ಬಿಟ್ಟು ಬೇಡ ಅಂದ್ಬಿಟ್ಟು ರೋಟಿ ಆರ್ಡರ್ ಮಾಡಿದ್ವಿ. ರೋಟಿ ಮತ್ತು ಪನ್ನೀರ್ ಗ್ರೇವಿ ಎಲ್ಲ. ಅವನು ಬರೀ ರೋಟಿ ಮಾತ್ರ ತಿಂತಾನೆ, ಗ್ರೇವಿ ಎಲ್ಲ ಹಾಕಿಸ್ಕೊಂಡು ತಿನ್ನಲ್ಲ. ಈ ಥರ ಪೀಸ್ ಮಾಡಿ ಅವನಿಗೆ ಸಪ್ರೇಟ್ ಒಂದು ಪ್ಲೇಟಿಗೆ ಹಾಕ್ಕೊಟ್ಬಿಟ್ರೆ ಆರಾಮಾಗಿ ಕುತ್ಕೊಂಡು ತಿಂತಾನೆ. ಅವನದೇನು ತಟ್ಟೆ ಇರಲ್ಲ, ಹೊಟ್ಟೆ ಅಷ್ಟಾಗೆಲ್ಲ ಆರಾಮ್ಸೆ ಕುತ್ಕೊಂಡು ತಿಂತಾನೆ. ಇನ್ನು ಅಲ್ಲಿಂದ ಬರ್ತಾ ಅದೇ ರೋಡಲ್ಲೇ ಅರ್ಜ್ ಅಂತ ಹೇಳಿಬಿಟ್ಟಿದ್ದೇನೆ. ಸೊ ಅಲ್ಲಿಗೆ ಹೋದ್ವಿ. ಓಕೆ, ಕೇಕ್ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು. ಇಲ್ಲಿ ನಮಗೆ ಪ್ರತಿಯೊಂದು ಐಟಮ್ ಕೂಡ ಸಿಗುತ್ತೆ ಬರ್ತ್ಡೇದೆಲ್ಲ. ಸೊ ಅದ್ರ ಜೊತೆಗೆ ನಾವು ಇಲ್ಲೇ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಅಂದ್ರೂ ಕೂಡ ಅಲ್ಲೂ ಕೂಡ ಜಾಗ ಇದೆ. ಸೊ ನಾವು ಆರಾಮ್ಸೆ ಮಾಡಿಸ್ಬೋದು. ಬಟ್ ನಾವು ಮನೆಯಲ್ಲೇ ಹೋಗಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಹಂಗೆ ಮನೆಗೇ ಪಾರ್ಸಲ್ ತೊಗೊಳ್ತಾ ಇದ್ದೀವಿ. ಸೊ ತೊಗೊಂಡು ಹಾಗೆ ಮನೆಗೆ ಬಂದ್ವಿ. ಇನ್ನು ಫೈನಲ್ಲಾಗಿ ಮನೆಗೆ ಬಂದ್ವಿ. ನಾವು ಮನೆಗೆ ಬಂದಾಗ ಆಲ್ಮೋಸ್ಟ್ 4 ಗಂಟೆ ಆಗೋಗ್ಬಿಟ್ಟಿತ್ತು ಈವ್ನಿಂಗು. ಸೊ ಆದ್ರೂ ಇನ್ನು ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಬಂದು ಕೂತ್ಕೊಂಡು 3 ಜನನೂ ಹರಟೆ ಹೊಡಿತಾ ಕೂತಿದ್ದೀವಿ. ಯಾಕಂದರೆ ತುಂಬ ದಿನಗಳ ಕಾಲ ಅವರು ಸಿಕ್ಕಿದ್ರು. ಸೊ ಇವರು ನನ್ನ ಫ್ರೆಂಡು. ತುಂಬ ಟೈಮ್ ಆಗಿತ್ತು ನಾವು ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಆರಾಮ್ಸೆ ಕುತ್ಕೊಂಡು ಜ್ಯೂಸ್ ಕುಟ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ಇದಾದಮೇಲೆ ಇನ್ನು ಸರಿ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಿದ್ದೀವಿ. ನಮ್ಮ ಆದೇಶ ಬರಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇನ್ನು ನಮ್ಮ ಆದೇಶ ಬಂದ ಸರಿ ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಬರ್ತ್ಡೇ ಬಾಯ್ಗೆ ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ಕೇಕ್ ಎಲ್ಲ ಕಟ್ ಮಾಡಿಸಾಯ್ತು. ಸೊ ಅವರಿಗೂ ಆಲ್ರೆಡಿ ಟೈಮ್ ಆಗಿದೆ. ಸೊ ಸರಿ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಪ್ಯಾಕ್ ಮಾಡ್ಕೋತಾ ಇದ್ದಾರೆ ಇನ್ನು ಗಾಡಿಗೆ ಹೋಗೋಕ್ಕೆ ಅಂತ ಹೇಳಿಬಿಟ್ಟಿದ್ದೀನಿ. ಸೊ ಅವ್ರಿಗೆ ಹಿಂಗೆ ಅಂದ್ಕೊಂಡು ರೇಗಿಸ್ಕೊಂಡು ಸೊ ಹರಟೆ ಹೊಡಿತಾ ನಿಂತಿದ್ವಿ. ನೋಡಿ ಗಾಡಿ ಇದೆ, ಗಾಡಿ ಕೆಳಗಡೆಗೆ ಇಳಿಸೋಕ್ಕಾಗ್ತಾಯಿದ್ರು. ಸರಿ ಇವರಿಗೆ ಗಾಡಿ ಬೇಕು, ಅಣ್ಣ ಇಳಿಸ್ಕೊಂಡಿದ್ದಾರೆ ಗಾಡಿನ. ಇಳಿಸ್ಕೊಂಡ್ರೆ ಗಾಡೀಲಿ ಹೋಗ್ತಾ. ಇನ್ನು ಫ್ರೆಂಡ್ಸ್ ಅವರು ಕೂಡ ಹೊರಡ್ತಾ ಇದ್ದಾರೆ, ಟೈಮ್ ಆಗಿದೆ. ಸೊ ನಾನು ಈ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ವ್ಲಾಗ್ ನೋಡಿದ್ರಲ್ಲ ಹೇಗಿತ್ತು ಅಂತ ಹೇಳಿಬಿಟ್ಟು ನಿಮ್ಮೆಲ್ರಿಗೂ ಕೂಡ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಕಮೆಂಟ್ ಮಾಡಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅನ್ನೋದಾದರೆ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.